ಮದುವೆ, ಮನೆ ಕಟ್ಟೋದು, ವೆಹಿಕಲ್ ತಗೊಳ್ಳೋದು ಇಂಥದಕ್ಕೆಲ್ಲದಕ್ಕೂ ಕೂಡ ಗುರು ನಿಮ್ಮ ಫೇವರೇಟ್ ಸ್ಥಾನದಲ್ಲಿದ್ದಾರೆ. 8ನೇ ತಾರೀಕಿಂದ ನಿಮಗೆ ಬುಧ ಭಗವಾನರು ತುಂಬ ಒಂದು ಅದೃಷ್ಟವನ್ನು ಕೊಡ್ತಾ ಇದ್ದಾರೆ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಮಾತೃದೇವೋಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ನಮ್ಮ ಕಾರ್ಯಕ್ರಮ ನಿರಂತರವಾಗಿ ನೀವು ಆಧರಿಸ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ನಾವು ಪ್ರತಿ ತಿಂಗಳು ಮಾಸ ಭವಿಷ್ಯ ಅಂತ ಮಾಡ್ತಾ ಇದ್ದೀವಿ. ಈಗ ದ್ವೈಮಾಸಿಕ ಅಂದರೆ ತಿಂಗಳಿಗೆ 2 ಸರ್ತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಡೈಲಿ ಭವಿಷ್ಯ ಇರುತ್ತೆ, ವಾರ ಭವಿಷ್ಯ ಇರುತ್ತೆ, ಅದೇ ಥರ 15 ದಿವಸಕ್ಕೂ ಒಂದು ಭವಿಷ್ಯ. ಇದನ್ನು ಪಾಕ್ಷಿಕ ಅಂತ ಕರಿತೀವಿ. ಯಾಕೆ ಈ ಥರ ಮಾಡ್ತಾ ಇದ್ದೀವಿ ಅಂದರೆ, ಯೂಶಲಿ ಗುರು ಮಕರ ಸಂಕ್ರಾಂತಿ ದಿನ 14ನೇ ತಾರೀಕು ಅಥವಾ 15ನೇ ತಾರೀಕು ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ. ಪ್ರತಿ ರಾಶಿಗೂ ಒಂದು 15ನೇ ತಾರೀಕು ಒಂದಿನ ಮುಂದು ಅಥವಾ ಇಂದಿನ ಮುಂದು, ಈ ಥರ ಪ್ರತಿ ರಾಶಿಗೂ ಪ್ರವೇಶ ಮಾಡ್ತಾ ಇರ್ತಾರೆ. ನಾವು ಮಾಸ ಭವಿಷ್ಯವನ್ನು ಮಾಡುವಾಗ ಸೂರ್ಯ ಭಗವಾನರು 14, 15, 16 ಈ ದಿನಗಳಲ್ಲೇ ರಾಶಿ ಪ್ರವೇಶ ಮಾಡ್ತಾ ಇರೋದ್ರಿಂದ 15 ದಿನಕ್ಕೊಂದು ಸರ್ತಿ ಮಾಡಿದರೆ ಸೂರ್ಯರ ಒಂದು ರಾಶಿ ನಿಖರವಾಗಿ ಒಂದೇ ರಾಶಿಯಲ್ಲಿರುತ್ತೆ ಅಂತಕ್ಕಂಥ ಒಂದು ಭಾವನೆಯಿಂದ ನಾವು ಈ ದ್ವೈಮಾಸಿಕ ಅಥವಾ ಪಾಕ್ಷಿಕ 15 days ಒನ್ಸ್ ಕಾರ್ಯಕ್ರಮವನ್ನು ಈ ತಿಂಗಳಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕೆ ಮೊದಲು ಗ್ರಹಗಳು ಗೋಚಾರದಲ್ಲಿ ಯಾವ ಥರ ಪ್ರಯಾಣ ಮಾಡ್ತಾ ಇದ್ದಾವೆ, ಜರ್ನಿ ಯಾವ ಥರ ಇದೆ ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇದಾಗಿ ಗುರು ಭಗವಾನರು ಉಚ್ಚರಾಗಿ ಕರ್ಕಾಟಕ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಶನಿ ಭಗವಾನರು ಮೀನ ರಾಶಿಯಲ್ಲಿ ವಕ್ರಗತಿಯಲ್ಲಿ ನಡೆಯನ್ನು ಮುಂದುವರಿತಾ ಇದ್ದಾರೆ. ಕುಜರು ಮಿಥುನ ರಾಶಿಯಲ್ಲಿ ತನ್ನ ಶತ್ರು ರಾಶಿಯಾಗಿರ್ತಕ್ಕಂಥ ಮಿಥುನ ರಾಶಿಯಲ್ಲಿ ಜರ್ನಿ ಮಾಡ್ತಾ ಇದ್ದರೆ, ಸೂರ್ಯ ಭಗವಾನರು ಸ್ವಂತ ಮನೆಯಲ್ಲೇ ಇದ್ದಾರೆ, ಅದು ಸಿಂಹ ರಾಶಿ. ಕೇತುವಿನ ಒಟ್ಟಿಗೆ ಇದ್ದಾರೆ. ಮತ್ತೊಂದು ಗ್ರಹ ಬುಧ ಗ್ರಹ 8ನೇ ತಾರೀಕು ಸೆಪ್ಟೆಂಬರ್ 8ನೇ ತಾರೀಕು ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಮತ್ತೊಂದು ಶುಕ್ರ ಭಗವಾನರು ತನ್ನ ಸ್ವಂತ ರಾಶಿ ಆಗಿರ್ತಕ್ಕಂಥ ತುಲಾ ರಾಶಿಗೆ 3ನೇ ತಾರೀಕು ಸೆಪ್ಟೆಂಬರ್ 3ನೇ ತಾರೀಕು ಪ್ರಯಾಣ ಮಾಡ್ತಾ ಇದ್ದಾರೆ. ರಾಹು ಯಥಾಸ್ಥಿತಿ ಕುಂಭರಾಶಿಯಲ್ಲಿದ್ದಾರೆ. ಇದು 1ನೇ ತಾರೀಕಿಂದ 15ನೇ ತಾರೀಕು ಸೆಪ್ಟೆಂಬರ್ 2026ರ ಭವಿಷ್ಯವನ್ನು ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಮುಖ್ಯವಾಗಿ ಶುಭ ಕಾರ್ಯಗಳಿಗೆ ಗುರುವೇ ಬೃಹಸ್ಪತಿ ಮುಖ್ಯ ಗ್ರಹ ಅಂತ ನಾವು ಅಂದ್ಕೊಳ್ತೀವಿ. ಇದ್ರ ಜೊತೆಗೆ ರಾಕ್ಷಸರ ಗುರು ಶುಕ್ರಾಚಾರ್ಯರು ಕೂಡ ಶುಭ ಕಾರ್ಯಗಳನ್ನು ನಡೆಸ್ಕೊಳ್ಳೋದಕ್ಕೆ, ಬೇಗ ಮದುವೆ ವಿಚಾರ, ಮಕ್ಕಳ ವಿಚಾರ ಅಥವಾ ಭೂಮಿ ಪರ್ಚೇಸು, ಮನೆ ಕಟ್ಟೋದು, ಕಾರ್ ತಗೊಳ್ಳೋದು, ಇದಕ್ಕೆಲ್ಲದರ ಹಿಂದೆ ಕೂಡ ಈ ಇಬ್ಬರು ಗುರುಗಳು, ಒಂದು ದೇವತಾ ಗುರು, ಇನ್ನೊಂದು ದೈತ್ಯ ಗುರು ಶುಕ್ರಾಚಾರ್ಯರು, ಇವರಿಬ್ಬರ ಒಂದು ಪಾತ್ರ ತುಂಬ ಇರುತ್ತೆ. ಗುರುಗಳಿಗೆ ಆದಿಗುರು ಅಂದರೆ ಶಿವನೇ, ಅದು ದಕ್ಷಿಣಾಮೂರ್ತಿ. ನಿಮಗೆ ವೇದ ಗೊತ್ತಾಗಿಲ್ಲ ಅಂದರೆ ಪರವಾಗಿಲ್ಲ, ಮಂತ್ರತಂತ್ರ ಗೊತ್ತಾಗಿಲ್ಲ ಅಂದರೆ ಪರವಾಗಿಲ್ಲ, ನೀವು ರಾಮಾಯಣ ಓದಿಲ್ಲ, ಮಹಾಭಾರತ ಓದಿಲ್ಲ, ಭಾಗವತ ಓದಿಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ಮನೆಯಲ್ಲಿ ಒಂದು ದಕ್ಷಿಣಾಮೂರ್ತಿ ಫೋಟೋವನ್ನು ಇಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದರೆ ಆ ದಕ್ಷಿಣಾಮೂರ್ತಿ ಆ ಭಾವಚಿತ್ರವನ್ನು ನೀವು ತದೇಕವಾಗಿ ಆ ಸ್ವಾಮಿಯನ್ನು ನೋಡೋದು ಕಲಿಸಿದರೆ ಸಾಕು. ಪ್ರತಿನಿತ್ಯ ದಕ್ಷಿಣಾಮೂರ್ತಿ ಭಾವಚಿತ್ರವನ್ನು ನಾವು ನೋಡ್ತಾ ಇದ್ದರೆ ಮುಖ್ಯವಾಗಿ ನಮಗೆ ಜ್ಞಾನದ ಜೊತೆಗೆ ಸರಸ್ವತಿ ಕೃಪಾ ಕಟಾಕ್ಷದ ಜೊತೆಗೆ ಲಕ್ಷ್ಮೀ ಕೃಪಾ ಕಟಾಕ್ಷವನ್ನು ಕೂಡ ನಮ್ಮ ಪ್ರಸಾದಿಸ್ತಾರೆ. ಅದರಿಂದ ದಕ್ಷಿಣಾಮೂರ್ತಿಯನ್ನು ಯಾವ ವಿದ್ಯೆ ಗೊತ್ತಿಲ್ಲ ಅಂದರೂ ಕೂಡ ನೀವು ಆರಾಧನೆ ಮಾಡ್ತಾ ಬರ್ಬೋದು. ಸ್ವಾಮಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿದರೆ ಸಾಕು, ನಿಮ್ಗೆ ಎಲ್ಲ ಜ್ಞಾನವನ್ನು ಪ್ರಸಾದಿಸ್ತಾರೆ. ಮಕ್ಕಳು ಮೊಂಡುತನ ಮಾಡ್ತಾ ಇದ್ದರೆ, ಓದೋದ್ರಲ್ಲಿ ಕಾನ್ಸಂಟ್ರೇಷನ್ ಇಲ್ಲ, ಓದೋದ್ರಲ್ಲಿ ಹಿಂದೆ ಬಿದ್ದಿದ್ದಾರೆ ಅಂದರೆ ದಕ್ಷಿಣಾಮೂರ್ತಿ ಒಂದು ಭಾವಚಿತ್ರವನ್ನು ನಿಮ್ಮ ಮನೇಲಿ ಇಟ್ಕೊಂಡು ಅದನ್ನು ನೋಡೋ ಥರ ನೀವು ಪ್ರೇರೇಪಣೆ ಮಾಡಿ ಡೈಲಿ ಒಂದು 2 minutes 3 minutes ಭಕ್ತಿಯಿಂದ ನೋಡಿದರೆ ಸಾಕು. ಮತ್ತು ಶುಭ ಕಾರ್ಯಗಳಿಗೆ ಬೃಹಸ್ಪತಿನ ಯಾವ ಥರ ಒಂದು ಶಾಂತಿ ಮಾಡ್ಕೋಬೇಕು, ಮದುವೆ ಆಗಿಲ್ಲ ಅಂತಾರೆ, ಸಂತಾನ ಭಾಗ್ಯ ಡಿಲೇ ಆಗ್ತಾ ಇದೆ ಅಂತ ಕರೀತಾರೆ, ಮನೆ ಪರ್ಚೇಸ್ ಮಾಡೋದು, ಸೈಟ್ ಪರ್ಚೇಸ್ ಮಾಡೋದು, ಇಂಥದಕ್ಕೆಲ್ಲ ಗುರುಗ್ರಹ ಮುಖ್ಯವಾಗಿ. ಗುರುವಿನ ಕಲರು ಯೆಲ್ಲೋ ಕಲರ್. ನೀವು ಸ್ನಾನದ ನೀರಲ್ಲಿ ಸ್ವಲ್ಪ ಯೆಲ್ಲೋ ಕಲರ್
ಅಂದರೆ ಇದು ಅರಿಶಿಣವನ್ನು ಹಾಕಿ ನೀವು ಸ್ನಾನ ಮಾಡೋದು, ಮತ್ತು ನೀವು ಅರಿಶಿಣದ ಕೊಂಬು ಒಂದು ಒಂದು ಪೀಸನ್ನು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳೋದು. ಹೀಗೆ ಅರಿಶಿಣವನ್ನು ಬಳಸೋದ್ರಿಂದ ಮತ್ತು ಗುರುವನ ಧ್ಯಾನ ಮಾಡೋದು, ಮತ್ತು ಯೆಲ್ಲೋ ಕಲರ್ ಖರ್ಚೀಪು, ಯೆಲ್ಲೋ ಕಲರ್ ದಾರ ಕೈಗೆ ನೀವು ಕಟ್ಕೊಳ್ಳೋದ್ರಿಂದ ಗುರುಗಳ ಅನುಗ್ರಹ ಸಿಕ್ಕಿ ಶುಭ ಕಾರ್ಯಗಳು ನಡೆಯುತ್ತೆ. ಮತ್ತು ಒಂದೊಂದು ರಾಶಿಯಾಗಿ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ ಸೆಪ್ಟೆಂಬರ್ 1ರಿಂದ 15ನೇ ತಾರೀಕುವರೆಗೂ ತಿಳ್ಕೊಳ್ಳೋಣ ಬನ್ನಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಸೆಪ್ಟೆಂಬರ್ 1ರಿಂದ 15ನೇ ತಾರೀಕುವರೆಗೂ ವೃಶ್ಚಿಕ ರಾಶಿಯವರ ಫಲಾಫಲ ಯಾವ ಥರ ಇದೆ ನೋಡೋಣ ಬನ್ನಿ. ವೃಶ್ಚಿಕ ರಾಶಿಯವರು ಹ್ಯಾಪಿಯಾಗಿರ್ಬೇಕಂದ್ರೆ ಯಾರ ಮೇಲೂ ದ್ವೇಷ ಸಾಧಿಸಬೇಡಿ. ಬಂದಿರತಕ್ಕಂಥ ಸಮಸ್ಯೆಗಳು, ಜಗಳ ಇಂಥದ್ದು ಏನಾದರೂ ಇದ್ದರೆ ಅಲ್ಲಿಗೆ ಮರ್ತೋಗಿ. ನೀವು ಹ್ಯಾಪಿಯಾಗಿರ್ಬೇಕಂದ್ರೆ ಕೆಲವು ಘಟನೆಗಳನ್ನು ನೀವು ಮರೆಯೋದು ಒಳ್ಳೆಯದು. ಈ ತಿಂಗಳಲ್ಲಿ ಪ್ರಬಲವಾಗಿ ನಿಮಗೆ ಗುರು ಭಗವಾನರು ತುಂಬ ಅನುಕೂಲಕರವಾಗಿದ್ದಾರೆ. ನಿಮಗೆ ಭಾಗ್ಯಸ್ಥಾನದಲ್ಲಿದ್ದಾರೆ. ನಿಮ್ಮ ಕುಟುಂಬಾಧಿಪತಿ, ಧನಾಧಿಪತಿ, ವಾಕ್ಸ್ಥಾನಾಧಿಪತಿ ನಿಮಗೆ ಭಾಗ್ಯಸ್ಥಾನದಲ್ಲಿದ್ದಾರೆ. ಅಂದರೆ ನಿಮ್ಮ ವಾಕ್ಚಾತುರ್ಯದಿಂದ ನೀವು ಜಯವನ್ನು ಪಡ್ಕೊಳ್ತಕ್ಕಂಥದ್ದು, ಕುಟುಂಬದಲ್ಲಿ ಸುಖ ಸಂತೋಷ ನೆಮ್ಮದಿಯನ್ನು ಬರ್ತಕ್ಕಂಥದ್ದು. ಧನಾಧಿಪತಿಯಾಗಿ ವಾಕ್ಸ್ಥಾನಾಧಿಪತಿಯಾಗಿ ಭಾಗ್ಯಸ್ಥಾನದಲ್ಲಿರೋದರಿಂದ ವಿದ್ಯೆ ವ್ಯವಹಾರಗಳಲ್ಲಿ ಕೂಡ ಜಯ ಸಿಗ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರ್ತಕ್ಕಂಥ ಟೈಮ್. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿ ಹೆಚ್ಚಾಗಿ, ವಿದ್ಯಾಭ್ಯಾಸದ ಕಡೆ ಹೆಚ್ಚಾಗಿ ಗಮನ ಬಂದು ಗುರುಗಳ ಅನುಗ್ರಹಣೆಯಿಂದ ಒಳ್ಳೆಯ ಫಲಿತಾಂಶಗಳು ಸಿಗ್ತಕ್ಕಂಥದ್ದು. ಮತ್ತು ಗುರು ಜಲರಾಶಿಯಲ್ಲಿ ಇರೋದರಿಂದ ಧನಾಧಿಪತಿಯಾಗಿ ರೈತರು ಕೂಡ ನೀವು ಬೆಳೆದಿರ್ತಕ್ಕಂಥ ಬೆಳೆಗೆ ಈ ತಿಂಗಳಲ್ಲಿ ನಿಮಗೆ ಈ ರಾಶಿಯವರಿಗೆ ಒಳ್ಳೆಯ ಲಾಭವನ್ನು ಬಂದು ರೈತರು ಕೂಡ ಅನುಕೂಲಕರವಾಗಿರ್ತಕ್ಕಂಥದ್ದು. ಮದುವೆ, ಮನೆ ಕಟ್ಟೋದು, ವೆಹಿಕಲ್ ತಗೊಳ್ಳೋದು ಇಂಥದಕ್ಕೆ ಎಲ್ಲದಕ್ಕೂ ಕೂಡ ಗುರು ನಿಮ್ಮ ಫೇವರೇಟ್ ಸ್ಥಾನದಲ್ಲಿದ್ದಾರೆ. ವಿದೇಶದಲ್ಲಿ ಉದ್ಯೋಗ ಅವಕಾಶಗಳಿಗೆ ಕೂಡ ಯೂಶಲಿ ನಾನು ಸಾಕಷ್ಟು ವೀಡಿಯೋಸಲ್ಲಿ ಹೇಳ್ತಾ ಇರ್ತೀನಿ ವಿದೇಶದಲ್ಲಿ ಉದ್ಯೋಗ ಅಂತ. ನಿಮ್ಮ ಜಾತಕದಲ್ಲಿ ಕೂಡ ಕಾಂಬಿನೇಷನ್ಸ್ ಇರಬೇಕು. ಪ್ರತಿಯೊಬ್ಬರಿಗೂ ವಿದೇಶದಲ್ಲಿ ಅವಕಾಶ ಸಿಕ್ಕೋದಿಲ್ಲ. ನಿಮ್ಮ ಜಾತಕದಲ್ಲಿ 12ನೇ ಮನೆ ಮತ್ತು 9ನೇ ಮನೆಗೆ ಒಂದಕ್ಕೊಂದು ಸಂಬಂಧ ಇದ್ದರೆ, 9ನೇ ಮನೆ ಭಾಗ್ಯಸ್ಥಾನ ನಿಮ್ಮ ಲಗ್ನದಿಂದ 12ನೇ ಮನೆ ಫಾರಿನ್, ಇವು ಎರಡಕ್ಕೂ ಒಂದಕ್ಕೊಂದು ಸಂಬಂಧ ಇದ್ದು ಒಂದು ಗ್ರಹವನ್ನು ಇನ್ನೊಂದು ಗ್ರಹ ನೋಡ್ತಾ ಇದ್ದರೆ, ಒಬ್ಬರ ಜೊತೆಯಲ್ಲಿ ಇನ್ನೊಬ್ಬರಿದ್ದರೆ, ಅಥವಾ ಸ್ಥಾನ ಪರಿವರ್ತನೆ ಆಗಿದ್ದರೆ 12ನೇ ಮನೆ ಅಧಿಪತಿ 9ರಲ್ಲಿ, 9ನೇ ಅಧಿಪತಿ 12ರಲ್ಲಿದ್ದರೆ, ಈಗ ನಡೀತಾ ಇರ್ತಕ್ಕಂಥ ಟೈಮ್ ಅವರಿಗೆ ಫಾರಿನಲ್ಲಿ ಉದ್ಯೋಗ ಅಥವಾ ವ್ಯಾಪಾರ, ವಿದ್ಯೆ ಇವೆಲ್ಲದಕ್ಕೂ ಕೂಡ ಒಳ್ಳೆ ಕಾಲ ಇದೆ. ನಿಮಗೆ ಶುಕ್ರ ಭಗವಾನರು 3ನೇ ತಾರೀಕಿಂದ 12ನೇ ಮನೆಗೆ ಬರ್ತಾ ಇದ್ದಾರೆ. 12ನೇ ಮನೆ ಬಾಂಧವ್ಯ, ಕುಟುಂಬದಲ್ಲಿ ಬಾಂಧವ್ಯ ಚೆನ್ನಾಗಾಗಿ ಸಂಗಾತಿಗಳ ಮಧ್ಯೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬಂದು ಒಬ್ರಿಗೊಬ್ಬರು ಸಹಾಯ ಮಾಡಿಕೊಳ್ಳೋದಕ್ಕೆ ಅವಕಾಶ ಆಗ್ತಕ್ಕಂಥದ್ದು. 8ನೇ ತಾರೀಕಿಂದ ನಿಮಗೆ ಬುಧ ಭಗವಾನರು ತುಂಬ ಒಂದು ಅದೃಷ್ಟವನ್ನು ಕೊಡ್ತಾ ಇದ್ದಾರೆ. 10ನೇ ಮನೆಯಿಂದ ಲಾಭ ಸ್ಥಾನಕ್ಕೆ ಬುಧ ಭಗವಾನರು ಎಂಟ್ರಿ ಆದಾಗ ನಿಮಗೆ ವ್ಯವಹಾರಗಳಲ್ಲಿ, ಪಾಲುದಾರಿಕೆಯಲ್ಲಿ, ಶೇರ್ಸಲ್ಲಿ ಇಂಥದ್ರಲ್ಲಿ ಲಾಭ ಬರ್ತಕ್ಕಂಥದ್ದು. ಮಾರ್ಕೆಟಿಂಗ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಲಾಭ ಬರ್ತಕ್ಕಂಥದ್ದು. ಮತ್ತು ಈ ಥರ ಫ್ಯಾನ್ಸಿ ಸ್ಟೋರ್ ನಡೆಸೋರು, ಬುಕ್ ಸ್ಟೋರ್ ನಡೆಸೋರು, ಸ್ಕೂಲ್ ಯೂನಿಫಾರ್ಮು, ಟ್ಯೂಷನ್ಸ್ ನಡೆಸೋರು ಇಂಥವ್ರಿಗೆಲ್ಲರಿಗೂ ಕೂಡ ಬುಧರ ಪ್ರಭಾವದಿಂದ ನಿಮಗೆ ಹೆಚ್ಚಿನ ಆದಾಯ ಅನ್ನೋದು ತಂದು ಕೊಡುತ್ತೆ ಈ ವೃಶ್ಚಿಕ ರಾಶಿಯವರು. ಕರ್ಮಸ್ಥಾನದಲ್ಲಿ ಕೇತು ಭಗವಾನ್ ಇರೋದರಿಂದ ಉದ್ಯೋಗ ವ್ಯವಹಾರಗಳಲ್ಲಿ ಸಂಯಮದಿಂದ ಮೌನವಾಗಿ ಇರೋದು ಲೇಸು. ಅನಗತ್ಯವಾಗಿ ಮಾತಾಡೋದಕ್ಕಿಂತ ಮೌನವಾಗಿರೋದು ಲೇಸು. ನಿಮ್ಮ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ನಿಮ್ಮನ್ನು ಇರಿಟೇಟ್ ಮಾಡಿದರೂ ಕೂಡ ಅದಕ್ಕೆ ಕಾಲ ಅನ್ನೋದು ಉತ್ತರ ಕೊಡುತ್ತೆ. ಈ ಸಂದರ್ಭದಲ್ಲಿ ಮೌನವಾಗಿರಿ. ಕರ್ಮಸ್ಥಾನದಲ್ಲಿ ಸೂರ್ಯ ಭಗವಾನ್ ಇರೋದರಿಂದ ಅಧಿಕಾರ, ಅಂತಸ್ತು ಸಿಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಪ್ರಮೋಷನ್ಸ್ ಸಿಗ್ತಕ್ಕಂಥದ್ದು. ಮತ್ತು ಸೂರ್ಯ ಭಗವಾನರು ಸರ್ಕಾರಕ್ಕೆ ಸಂಬಂಧಿಸಿರ್ತಕ್ಕಂಥ ಕೆಲಸ ಕಾರ್ಯಗಳು ಮಾಡೋರು, ಕಾಂಟ್ರಾಕ್ಟರ್ಸು, ಉದ್ಯೋಗಸ್ಥರು ಎಲ್ಲರಿಗೂ ಕೂಡ ಅನುಕೂಲವಾಗ್ತಕ್ಕಂಥದ್ದು. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಪ್ಲೇಸ್ಗೆ ಟ್ರಾನ್ಸ್ಫರ್ ಸಿಗ್ತಕ್ಕಂಥದ್ದು. ಮತ್ತು ಶನಿ ಭಗವಾನರು ನಿಮ್ಮ ರಾಶಿಗೆ ಪೂರ್ವ ಜನ್ಮದ ಪುಣ್ಯ ಸ್ಥಾನದಲ್ಲಿ ವಕ್ರವಾಗಿದ್ದಾರೆ. ಅದರಿಂದ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಗಮನ ಬೇಕು. ಯಾಕಂದರೆ ಮಕ್ಕಳು ಟೈಮ್ಗೆ ಏನೋ ಹೋಮ್ವರ್ಕ್ ಬರೀದೇ ಇರೋದು, ಆಟಪಾಠಗಳಲ್ಲಿ ಪಾಲ್ಗೊಳ್ಳದೇ ಇರ್ತಕ್ಕಂಥದ್ದು ಇಂಥದ್ರಲ್ಲಿ ನೀವು ಪ್ರೀತಿಯಿಂದ ಪ್ರೋತ್ಸಾಹ ಮಾಡಬೇಕು. ಮಕ್ಕಳನ್ನು ಯಾರಿಗೂ ಕಂಪೇರ್ ಮಾಡಬೇಡಿ. ಅವ್ರ ಮಾರ್ಕ್ಸ್ ಬಗ್ಗೆ ಇನ್ನೊಬ್ಬರಿಗೆ ಹೇಳ್ಬೇಡಿ. ಮಾರ್ಕ್ಸ್ ವಿಚಾರ ಇಟ್ಕೊಂಡು ಇನ್ನೊಬ್ಬರನ್ನು ನೀವು ಮಕ್ಕಳನ್ನು ಬೈಯೋದು ಬಿಡಿ. ಪ್ರೀತಿಯಿಂದ ಹೇಳಿ, ಪ್ರೋತ್ಸಾಹ ಮಾಡಿ. 5ನೇ ಮನೆಯಲ್ಲಿ ಶನಿ ಭಗವಾನರು ಇರೋದರಿಂದ ನೀವು ಅಯ್ಯಪ್ಪ ಸ್ವಾಮಿ ಆರಾಧನೆ ಮಾಡ್ತಾ ಬನ್ನಿ. ಅಯ್ಯಪ್ಪ ಸ್ವಾಮಿ ಸ್ತೋತ್ರ ಮಂತ್ರಗಳು
ಓದ್ಕೊಳ್ಳೋದ್ರಿಂದ ಕೂಡ 5ನೇ ಮನೆಯಲ್ಲಿರ್ತಕ್ಕಂಥ ಶನಿ ಭಗವಾನರಿಂದ ರಿಲೀಫ್ ಸಿಕ್ಕತ್ತೆ. ಲೋಕವೀರಂ ಮಹಾಪೂಜ್ಯಂ ಸರ್ವರಕ್ಷಾಕರಂ ವಿಭುಂ ಪಾರ್ವತಿ ಹೃದಯಾನಂದಂ ಶಾಸ್ತಾರಂ ಪ್ರಣಮಾಮ್ಯಕಂ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ನೀವು ಆ ಶರಣ ಘೋಷವನ್ನು ಹೇಳ್ತಾ ಇದ್ದರೆ ಅಯ್ಯಪ್ಪ ಸ್ವಾಮಿ ಸಂತುಷ್ಟರಾಗಿ 5ನೇ ಮನೆಯಲ್ಲಿರ್ತಕ್ಕಂಥ ಶನಿ ಭಗವಾನರು ನಿಮಗೆ ಅನುಕೂಲಗಳನ್ನು ಮಾಡಿಕೊಡ್ತಾರೆ. ಮತ್ತು ವಿದ್ಯಾಸ್ಥಾನದಲ್ಲಿ ಇರತಕ್ಕಂಥ ರಾಹು ಭಗವಾನರು ವಿದ್ಯೆಯಲ್ಲಿ ಅಡಚಣೆಗಳು ಮಾಡ್ತಾ ಇದ್ದಾರೆ. 5ನೇ ಮನೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಗಮನ ಬೇಕು, ವಿದ್ಯಾಭ್ಯಾಸಕ್ಕೆ ಅನುಕೂಲಗಳು ನಿಮ್ಗೆ ಬೇಕು. ಮತ್ತು ಆರ್ಥಿಕ ಸ್ಥಿತಿಗತಿಗಳು ಹೆಚ್ಚಾಗಿ ಆಗಬೇಕಂದ್ರೆ ನಿಮಗೆ ಓಂ ಬಂ ಭೈರವಾಯ ವಿಜಯಂ ದೇಹಿ ಓಂ ಫಟ್, ಓಂ ಬಂ ಭೈರವಾಯ ವಿಜಯಂ ದೇಹಿ ಓಂ ಫಟ್ ಈ ಮಂತ್ರವನ್ನು ಹೇಳ್ಕೊಳ್ತಾ ಇದ್ದಾರೆ. ಲಕ್ಷ್ಮೀ ಕೃಪಾ ಕಟಾಕ್ಷ ಸಿಕ್ಕಿ ನಿಮಗೆ ಅಷ್ಟಮದಲ್ಲಿರ್ತಕ್ಕಂಥ ರಾಹು ದೋಷಗಳನ್ನು ನಿವಾರಣೆ ಮಾಡಿ, ಶ್ರಮೆಯನ್ನು ಕಮ್ಮಿ ಮಾಡಿ, ಸುಲಭ ಉಪಾಯಗಳ ಮುಖಾಂತರ ನಿಮಗೆ ಸಕ್ಸಸ್ಸನ್ನು ಕೊಡುತ್ತೆ. ನಿಮಗೆ ಮೊಬೈಲ್ ನಂಬರಲ್ಲಾಗಲಿ, ವೆಹಿಕಲ್ ನಂಬರಲ್ಲಾಗಲಿ 999999 ಬಂದರೆ ನಿಮಗೆ ತುಂಬ ಅದೃಷ್ಟ ಕೊಡುತ್ತೆ. ಯಾವುದೇ ಕಾರಣಕ್ಕೂ 666 ಇಟ್ಕೋಬೇಡಿ. ನಿಮ್ಮ ಮೊಬೈಲಲ್ಲಾಗಲಿ ನಿಮ್ಮ ವೆಹಿಕಲ್ಲಾಗಲಿ 666 ಇದ್ದರೆ ಅದನ್ನು ಡೆವಿಲ್ ನಂಬರ್ ಅಂತ ಕರಿತೀವಿ. ನಿಮ್ಗೆ ಅನುಕೂಲಗಳಿಂತ ಅನಾನುಕೂಲಗಳೇ ಮಾಡುತ್ತೆ. ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ನಾನು ಕೆಲವು ವಾಸ್ತು ಟಿಪ್ಸನ್ನು ನಿಮ್ಮ ಮುಂದೆ ಹೇಳ್ತೀನಿ. ಇದು ಉಡುಪಿ ವಾಸ್ತು ಟಿಪ್ಸ್ ಅಂತ. ಇದಕ್ಕೆ ಮೊದಲು ನಾವು ಕುಬೇರ ಮೂಲೆ ಬಗ್ಗೆ ತಿಳ್ಕೊಂಡಿದ್ದೀವಿ, ಸೌತ್ ವೆಸ್ಟ್ ಕಾರ್ನರು, ಅಗ್ನಿಮೂಲೆ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ಎಪಿಸೋಡಲ್ಲಿ ಮುಖ್ಯವಾಗಿ ನಾವು ದೈವ ಮೂಲೆ ಅಥವಾ ದೇವಮೂಲೆ, ನಾರ್ತ್ ಈಸ್ಟ್ ಕಾರ್ನರಲ್ಲಿ ನಮ್ಮ ಮನೆಯಲ್ಲಿ ವಾಸ್ತು ಹೆಂಗಿರಬೇಕು, ಈ ನಾರ್ತ್ ಈಸ್ಟ್ ಕಾರ್ನರ್ ಅಥವಾ ದೇವಮೂಲೆಯ ಒಂದು ಪ್ರತ್ಯೇಕತೆ ಏನು. ಇದು ನಾರ್ತ್ ಮತ್ತು ಈಸ್ಟ್ ಕಾರ್ನರ್ ಯಾವಾಗಲೂ ಕೂಡ ಹಗುರವಾದಂಥ ವೆಯ್ಟ್ ಇರ್ತಕ್ಕಂಥ ಮೂಲೆ. ಈ ಜಾಗದಲ್ಲಿ ನಾವು ಹೆಚ್ಚು ಭಾರವನ್ನು ಇಡಬಾರ್ದು. ಮೊದಲನೇದಾಗಿ ಮನೆಯಲ್ಲಿ ಬಾಗಿಲು ಸಾಧಾರಣವಾಗಿ ಎಲ್ಲರೂ ಕೂಡ ಈಸ್ಟ್ಗೆ ಅಥವಾ ನಾರ್ತ್ಗೆ ದೇವಮೂಲೆಯಲ್ಲಿ ಇಡ್ತಾರೆ. ಯಾವಾಗಲೂ ಕೂಡ ಈಸ್ಟಿಂದ 3 ಭಾಗಗಳನ್ನು ಬಿಟ್ಟೇ ನೀವು ಮೇನ್ ಡೋರನ್ನು ಇಡಬೇಕು. ಯಾಕಂದರೆ ಯಾವಾಗಲೂ ಎಷ್ಟೋ ಮನೆಗಳಲ್ಲಿ ದೇವಮೂಲೆನೇ ಇರೋದಿಲ್ಲ, ಕಾರ್ನರ್ಗೆ ಬಾಗಿಲು ಇಟ್ಟಿರ್ತಾರೆ. ಆ ತಪ್ಪು ಮಾಡಬಾರ್ದು. ನಿಮಗೇನಾದರೂ ಈಸ್ಟ್ ಅಥವಾ ನಾರ್ತ್ಗೆ ನಿಮ್ಮ ಮನೆ ಬಾಗಿಲಿದ್ದರೆ ಮೊದಲು 3 ಭಾಗಗಳನ್ನು ಬಿಟ್ಟುಬಿಟ್ಟು, ಅಂದರೆ ಮೊದಲು ಸೂರ್ಯ, ಚಂದ್ರ, ಕುಜ ಈ ಭಾಗಗಳನ್ನು ಬಿಟ್ಬಿಟ್ಟು ನೆಕ್ಸ್ಟ್ ಬುಧ ಮತ್ತು ಗುರು ಮಧ್ಯದಲ್ಲಿ 4 ಮತ್ತು 5ನೇ ಭಾಗದಲ್ಲಿ ನೀವು ಇಟ್ಕೊಂಡಿದರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಈ ಜಾಗದಲ್ಲಿ ಸಾಧ್ಯವಿದಷ್ಟು ಕೂಡ ಕ್ಲೀನಾಗಿರಬೇಕು. ಯಾವುದೇ ಕನ್ಸ್ಟ್ರಕ್ಷನ್ ಮಾಡಬಾರ್ದು. ಎಕ್ಸ್ಪೆಷಲಿ ದೇವರ ಕೋಣೆಯನ್ನು ನೀವು ಈ ಮೂಲೆಯಲ್ಲಿ ಮಾಡಬಾರದು. ಯಾಕಂದರೆ ನಾವು ಕನ್ಸ್ಟ್ರಕ್ಷನ್ ಮಾಡೋದ್ರಿಂದ ಈ ಮೂಲೆ ಭಾರವಾಗಿ ನಮಗೆ ಅನಗತ್ಯವಾದಂಥ ಆರ್ಥಿಕ ಸಮಸ್ಯೆಗಳು ಮತ್ತು ಮನೆಯಲ್ಲಿ ಶುಭ ಕಾರ್ಯಗಳು ಡಿಲೇ ಆಗ್ತವೆ. ಆದ್ದರಿಂದ ಸಾಧ್ಯವಿದ್ದಷ್ಟು ಈ ಮೂಲೆ ಕ್ಲೀನಾಗಿರಬೇಕು. ಮತ್ತು ಈ ಮೂಲೆಯ ಬಣ್ಣ ಬಂದು ಗ್ರೀನ್ ಕಲರ್ ಬಣ್ಣ, ಗ್ರೀನ್ ಕಲರ್ ಕರ್ಟನ್ಸು, ಕಿಟಕಿ ಈ ಥರ ನೀವು ಬಳಸೋದ್ರಿಂದ ಈ ಮೂಲೆ ಪ್ರಬಲವಾಗಿ ನಿಮಗೆ ಎನರ್ಜಿಯನ್ನು ಕೊಡುತ್ತೆ. ಈ ಮೂಲೆಯಲ್ಲಿ ಎಕ್ಸ್ಪೆಷಲಿ ಈಸ್ಟ್ಗೆ ಇರ್ತಕ್ಕಂಥ ವಿಂಡೋಗೆ ನೀವು ಗ್ರೀನ್ ಕಲರ್ ಬಣ್ಣವನ್ನು ಬಳಸಿ, ನಾರ್ತ್ಗಿರೋದಕ್ಕೆ ಬ್ಲೂ ಕಲರ್ ಬಣ್ಣವನ್ನು ಬಳಸಿ. ಈ ನಾರ್ತಲ್ಲಿ ನೀವೊಂದು ಕುಬೇರ ವಿಗ್ರಹವನ್ನು ನಾರ್ತಲ್ಲಿ ನೀವೊಂದು ಇಟ್ಕೊಂಡಿದರೆ ಅದು ನಿಮಗೆ ಹೆಚ್ಚಿನ ಆರ್ಥಿಕ ಸಹಾಯ ಒದಗಿ ಬರುತ್ತೆ. ಈಸ್ಟು ಇಂದ್ರ ಅಧಿಪತಿ ಆಗಿದ್ದರೆ ನಾರ್ತ್ಗೆ ಕುಬೇರ ಅಧಿಪತಿ. ಅದರಿಂದ ಈ ಲಾಫಿಂಗ್ ಬುದ್ಧ ಅಂತ ಏನು ಕರಿತೀವಿ, ಇದನ್ನು ನೀವು ಈ ಮೂಲೆಯಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗೆ ಆರ್ಥಿಕ ಸ್ಥಿತಿಗತಿಗಳು ಇಂಪ್ರೂವ್ ಆಗ್ತವೆ. ಮತ್ತು ಈ ಮೂಲೆಯಲ್ಲಿ ಒಂದು ನೀಲಿ ಬಣ್ಣದ ಬಾಟ್ಲಲ್ಲಿ ಒಂದು ಮನಿ ಪ್ಲ್ಯಾಂಟನ್ನು ಬೆಳೆಸಿ. ಸೊ ಮನಿ ಪ್ಲ್ಯಾಂಟು ಬ್ಲೂ ಕಲರ್ ನಾರ್ತಲ್ಲಿದ್ದರೆ ನಿಮಗೆ ಅದರಿಂದ ಅನುಕೂಲಗಳು ಚೆನ್ನಾಗಿರುತ್ತೆ. ಆ ಬಾಟ್ಲಲ್ಲಿ ನೀರಿರೋದ್ರಿಂದ ನಾರ್ತ್ ಬಂದು ನೀರು ರೆಪ್ರೆಸೆಂಟ್ ಮಾಡೋದ್ರಿಂದ ನೀರಿನ ಶಕ್ತಿ ಹೆಚ್ಚಾಗುತ್ತೆ. ನಿಮ್ಮ ಮನೆ ಹಾಲ್ ಸ್ಪೇಷಿಯಸ್ ಆಗಿದ್ದರೆ ನಾರ್ತಲ್ಲಿ ಒಂದು ಫಿಶ್ ಟ್ಯಾಂಕ್ ಕೂಡ ಇಡಿ. ಅದರಲ್ಲಿ ಒಂದು ಕಪ್ಪು ಒಂದು ಫಿಶ್ ಇರೋ ಥರ ನೋಡ್ಕೊಳ್ಳಿ. ಈ ಕರಿ ಮೀನು ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಮನೆಯಲ್ಲಿ ಇರ್ತಕ್ಕಂಥ ಕರಿ ಮೀನು, ಕರಿ ಮೇಕೆ, ಕರಿ ನಾಯಿ ಮನೆಗೆ ಏನಾದರೂ ದೃಷ್ಟಿ ಆಗಿದರೆ, ನಮ್ಮ ಮೇಲೆ ಏನಾದರೂ ನೆಗೆಟಿವ್ ಪ್ರಭಾವ ಬೀಳ್ತಾ ಇದ್ದರೆ ಅದು ತೊಗೊಂಡು ಅದು ಸತ್ತೋಗುತ್ತೆ. ಮನೆಯಲ್ಲಿ ಮೀನು ಸತ್ತೋದ್ರೆ ಎದುರ್ಕೊಳ್ಬೇಡಿ. ನಿಮ್ಮ ಮೇಲೆ ಆಗಬೇಕಾಗಿರ್ತಕ್ಕಂಥ ದೃಷ್ಟಿ ಅಥವಾ ಯಾವುದೇ ನೆಗೆಟಿವನ್ನು ಅದು ತೊಗೊಂಡು ಅದು ಸತ್ತೋಗುತ್ತೆ. ಅದಕ್ಕೆ ಮೀನು ಸಾಕೋದಕ್ಕೆ ಇಷ್ಟ ಇರತಕ್ಕಂಥವರು ನಾರ್ತಲ್ಲಿ ಒಂದು ಮೀನಿನ ಒಂದು ಅಕ್ವೇರಿಯಮನ್ನು ಇಟ್ಕೊಳ್ಳಿ.
ಅದರಿಂದ ಕೂಡ ನಿಮಗೆ ತುಂಬ ಅದ್ಭುತಗಳಾಗತ್ತೆ. ಈ ಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಟಾಯ್ಲೆಟ್ ಬರಬಾರ್ದು. ಒಂದು ವೇಳೆ ಟಾಯ್ಲೆಟ್ ಬಂದಿದೆ ಅಂತೇಳಿದರೆ ನೀವು ಆ ಟಾಯ್ಲೆಟನ್ನು ಬಂದ್ ಮಾಡೋದು ಒಳ್ಳೆಯದು. ಆ ಮೂಲೆ ಯಾವಾಗಲೂ ಕೂಡ ಫ್ರೀಯಾಗಿರೋ ಥರ ನೋಡ್ಕೊಳ್ಳಿ. ಬೆಳಗ್ಗೆ ಸಂಜೆ ಯಾವಾಗಲೂ ಕೂಡ ಈ ಮೂಲೆಯಲ್ಲಿ ಬಾಗಿಲು ಕಿಟಕಿ ತೆಗೆದಿಡಬೇಕು. ಬೆಳಗ್ಗೆ ಸೂರ್ಯೋದಯದ ಟೈಮಲ್ಲಿ ಮತ್ತು ಸಂಜೆ ಸೂರ್ಯಾಸ್ತದ ಟೈಮಲ್ಲಿ ನೀವು ಕಿಟಕಿ ಬಾಗಿಲು ದೇವ ಮೂಲೆಯಲ್ಲಿ ತೆಗೆದಿಡೋದ್ರಿಂದ ನಿಮ್ಮ ಮನೆಗೆ ದೈವಶಕ್ತಿ ಒಳಗಡೆ ಬರುತ್ತೆ. ಕಾಸ್ಮಿಕ್ ಎನರ್ಜಿ ಬಂದು ಮನೆಯಲ್ಲಿ ಲಕ್ಷ್ಮೀ ಕೃಪಾ ಕಟಾಕ್ಷ ಹೆಚ್ಚಾಗತ್ತೆ. ಮತ್ತು ನಿಮಗೆ ಬರೋ ಎಪಿಸೋಡಲ್ಲಿ ಕೂಡ ನಿಮಗೆ ಸಾಕಷ್ಟು ವಾಸ್ತು ಟಿಪ್ಸನ್ನು ಹೇಳ್ತಾ ಬರ್ತಾ ಇರ್ತೀನಿ. ಇದರ ಜೊತೆಗೆ ನಿಮಗೆ ನಾರ್ತಲ್ಲಿ ಒಂದು ವಾಲ್ ಕ್ಲಾಕ್ ಇಟ್ಕೊಳ್ಳಿ. ಮನೆಯಲ್ಲಿ ವಾಲ್ ಕ್ಲಾಕನ್ನು ನೀವು ಇಟ್ಕೊಂಡಿದ್ರೆ ತುಂಬ ಒಳ್ಳೆಯದು. ನಾರ್ತ್ ಈಸ್ಟ್ ಕಾರ್ನರಲ್ಲಿ ನಾರ್ತ್ಗೆ ಒಂದು ಲೈವ್ ಸೈಜ್ ಮಿರರ್ ಹಾಕಿದರೆ, ನಿಮ್ಮ ಮನೇಲಿ ಏನಾದ್ರೂ ದೇವಮೂಲೆ ಕಟ್ಟಾಗಿದ್ದು ದೇವಮೂಲೆಯಲ್ಲಿ ದೋಷಗಳಿದ್ದರೆ ನೀವು ನಾರ್ತ್ಗೆ ಒಂದು ಲೈವ್ ಸೈಜ್ 3x6 ಒಂದು ಮಿರರನ್ನು ಅಳವಡಿಸ್ಕೊಳ್ಳೋದ್ರಿಂದ ಕೂಡ ಮನೆಯಲ್ಲಿ ಎನರ್ಜಿ ಜಾಸ್ತಿಯಾಗಿ ಆ ವಾಟರ್ ಕಾಂಟೆಂಟ್ ಮಿರರಲ್ಲಿ ಇರೋದರಿಂದ ಆ ಜಾಗಕ್ಕೆ ಶಕ್ತಿ ತುಂಬಿ ಮನೆಯಲ್ಲಿ ಅದೃಷ್ಟ ಕೂಡ ಏರ್ಪಾಟಾಗತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಬರೋ 16ನೇ ತಾರೀಕಿಂದ 30ನೇ ತಾರೀಕುವರೆಗೂ ನೀವು ತಿಳ್ಕೊಳ್ತಕ್ಕಂಥ ಭವಿಷ್ಯವನ್ನು ಮಾತಾಡೋದಕ್ಕೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.